ಅಪ್ಪ ನನಗೆ ಗೊತ್ತಿಲ್ಲದ ಕೇಳಬೇಡ್ರಿ, ನನಗೆ ಒಂದು ತಿಳ್ಕೊಡ್ರಪ್ಪ. ನನಗೆ ಆ ಥರದ ಭಾವನೆಗಳು ಗೊತ್ತಿಲ್ಲ. ನಾನು ಅವ್ರ ಜೊತೆ ನಾನು ಬೆಳಗ್ಗೆಯಿಂದ ಸಂಜೆ ಗಂಟ ಕಾಲಿಗೆ ಚಕ್ರ ಕಟ್ಕೊಂಡು ಕೇವಲ ಕರ್ನಾಟಕ ಸುತ್ತಾ ಇಲ್ಲ, ರಾಷ್ಟ್ರ ಸುತ್ತಾಡ್ತಾ ಇದ್ದೀನಿ. ನನ್ನ ಆಸೆ ನರೇಂದ್ರ ಮೋದಿಯವರ ಜನಪರ ಚಿಂತನೆ ಏನಿದೆ, 10 ವರ್ಷದಲ್ಲಿ ಅವ್ರು ಮಾಡಿರೋ ಕಾರ್ಯಕ್ರಮಗಳೇನಿವೆ, ಆ ಕ್ರಾಂತಿಯನ್ನು ಕೈಗೆತ್ತಿಕೊಂಡು ಕರ್ನಾಟಕ ಅಲ್ಲ ರಾಷ್ಟ್ರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ದಕ್ಷಿಣ ಭಾರತ, ಉತ್ತರ ಭಾರತ, ಮಧ್ಯ ಭಾರತ ಅನ್ನೋದಕ್ಕಿಂತ ಹೆಚ್ಚಾಗಿ ಎಲ್ಲ ಕಡೆಯಲ್ಲೂ ಕೂಡ ಒಂದೇ ರೀತಿ ಅಭಿವೃದ್ಧಿ ಆಗ್ತಾ ಇದೆ ಅನ್ನೋದು ತೋರಿಸ್ಬೇಕು ಅನ್ನೋದು ನನ್ನ ಆಸೆ. ಅಪ್ಪ ನೋಡ್ರಿ, ಅತೃಪ್ತಿ ಒಂದು ನಿಮಿಷ. ಯತ್ನಾಳ್ ಸಾಹೇಬರು ಏನು ಹೇಳೋರು ನಂಗೆ ಗೊತ್ತಿಲ್ಲಪ್ಪ. ದಯವಿಟ್ಟು ವಿಜಯೇಂದ್ರ ಒಬ್ಬ ಯುವಕ ಇದ್ದಾನೆ, ಅವನು ಎಲ್ಲನೂ ಕೂಡ ಸರಿದೂಗಿಸ್ಕೊಂಡು ಹೋಗೋದಕ್ಕೆ ಅವನಲ್ಲಿ ಸಾಕಷ್ಟು ಅವ್ರ ತಂದೆಯವರ ಆಶೀರ್ವಾದ ಇದೆ, ಮಾಡ್ಕೊಂಡು ಹೋಗ್ಬೇಕಾದ ಅವನ ಕರ್ತವ್ಯ. ಅದು ನಾನೇನು ಮಾಡೋಕ್ಕಾಯ್ತದೆ, ನನಗೆ ಒಬ್ಬ ಕಿರಿಯ ತಮ್ಮ, ಅವನು ಅರ್ಥ ಮಾಡ್ಕೊಳ್ದವ್ರು ನಾವೇನು ಮಾಡೋಕ್ಕಾಯ್ತದಕ್ಕೆ ಆಯ್ತಾ. ನನಗೆ ನಮ್ಮ ಹತ್ರ ಆ ಥರ ಇಲ್ಲ. ನಮ್ಮ ಹೈಕಮಾಂಡು ಈ ಚುನಾವಣೆ ಮುಗಿದಿದೆ, ಮಹಾರಾಷ್ಟ್ರ ಚುನಾವಣೆ ಒಳಗಡೆ ಇಲ್ಲ ಮಹಾರಾಷ್ಟ್ರ ಚುನಾವಣೆ ಆದಮೇಲೆ ಎಲ್ಲವೂ ಕೂಡ ಸಖ್ಯ ಅಂತ ಆಯ್ತದೆ. ಯಾವುದು ಬಣ್ಣನೂ ಇಲ್ಲ ನಡೀರಪ್ಪ. ಒಂದು ನಿಮಿಷ ತಾಳಪ್ಪ, ನಮ್ಗೆ ಚಿಂತನೆ ಇಲ್ಲರಿ, ನಾವು ಜನಗಳ ಹತ್ರ ಹೋಗ್ತಾ ಇದ್ದೇವ್ರಿ. ನಾನು ಇವಾಗ CM ಆಗಿ ಬಂದೇನಪ್ಪ. ನಾನು ಮಂತ್ರಿಯಾಗಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಒಂದು ದೊಡ್ಡ ಆಶಾಭಾವನೆ ಏನಿದೆ ಅಭಿವೃದ್ಧಿ, ಅದನ್ನು ಕೈಗೆ ಎತ್ಕೊಂಡು ನಾವು ಬಂದಿದ್ದೀವಿ, ಅದನ್ನು ಮಾಡ್ತೀವಿ. ಯಾವ ಎಲೆಕ್ಷನ್ ಆಗಲಿ ಪರವಾಗಿಲ್ಲ, ನಮಗೆ ಮೋದಿಯವರ ಕಾರ್ಯಕ್ರಮಗಳನ್ನ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಕೈಗೆ ಎತ್ಕೊಂಡು ನಾವು ಭಾರತೀಯ ಜನತಾ ಪಕ್ಷ ಚುನಾವಣೆಯನ್ನು ಎದುರಿಸ್ತೀವಿ. ಅಪ್ಪ ಒಂದು ನಿಮಿಷ ತಾಳಪ್ಪ. ನೀನು ನಾಳೆ ರಾಜಕೀಯದಲ್ಲಿ ನಿನ್ನ ಮೇಲೂ ದೂರು ಬರ್ತವೆ. ದೂರುಗಳೆಲ್ಲ ಗಂಭೀರವಾದವಲ್ಲ. ಅದ್ರ ಒಂದು ಸಿದ್ದರಾಮಯ್ಯನವ್ರ ದೂರ್ಗೂ ಬೇರೆಯವ್ರ ದೂರ್ಗೂ ಕಂಪ್ಯಾರಿಸನ್ ಮಾಡಬೇಡ್ರಿ.